ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಜೆ ಎಚ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಲಿನಕ್ಸ್ ಡೇ 15th ಲರ್ನಿಂಗ್ ಪ್ಲಾನ್. ಈ ಒಂದು 15 ಡೇಸ್ ಲರ್ನಿಂಗ್ ಪ್ಲಾನ್ ಅಲ್ಲಿ ನಾವಿದ್ದೀವಿ ಡೇ 10 ಡೇ 11 ಅಲ್ಲಿ. ಡೇ 10 ಮತ್ತು ಡೇ 11 ಈ ಒಂದು ವಿಡಿಯೋದ 10 ಅಂಡ್ ಡೇ 11 ಅಲ್ಲಿ ಯೂಸರ್ ಅಂಡ್ ಗ್ರೂಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂಡ್ ಡಿಸ್ಕ್ ಅಂಡ್ ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಎರಡು ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ಜಸ್ಟ್ ಸಿಂಪಲ್ ಆಗಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಆಲ್ರೆಡಿ ಯೂಸಿಟಿ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿದ್ದೇನೆ. EC2 ಯೂಸರಲ್ಲಿ ಇದೆ. ಸೊ ಸ್ಟಾರ್ಟಿಂಗು ಕಮಾಂಡ್ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಏನು ಕಂಟೆಂಟ್ ಇದೆ ಅನ್ನೋ ನೋಡೋಣ. ಕಂಟೆಂಟ್ ಏನಿದೆ ಇಲ್ಲಿ ಅಂದರೆ, ಫಸ್ಟ್ ನಾವು ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಯೂಸರ್ಸ್ ಅಂಡ್ ಗ್ರೂಪ್ಸ್. ಯೂಸರ್ಸ್ ಅಂಡ್ ಗ್ರೂಪ್ಸ್ ಅಂದರೆ ಏನು? ಸೊ ನಾವು ಒಂದು ಆರ್ಗನೈಸೇಷನ್ ತಗೋತು ಅಂತಂದ್ರೆ ನಾವು ಅಲ್ಲೇನು ಸೆಟ್ ಆಫ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ ಅವರೆಲ್ಲರೂ ನಾವು ಯೂಸರ್ಸ್ ಅಂತಾನೆ ಕರೆಯೋದು. ಸೊ ಫಾರ್ ಎಕ್ಸಾಂಪಲ್ ನಾವು ಅಮೆಝಾನ್ ತಗೊಂಡ್ರೆ ಅಲ್ಲಿರುವಂಥ ವರ್ಕರ್ಸ್ನ ಎಂಪ್ಲಾಯೀಸ್ನೆಲ್ಲ ಯೂಸರ್ಸ್ ಆಗಿರ್ತಾರೆ. ಸೊ ಅವ್ರಿಗೊಂದು ಯೂಸರ್ಸ್ಗೆ ಒಂದು ಕ್ರೆಡೆನ್ಷಿಯಲ್ ಕೊಟ್ಟಿರ್ತಾರೆ, ಲೈಕ್ ಅಕೌಂಟ್ ID ಇರ್ಬೋದು, ಜಿಮೇಲ್ ID, ಪಾಸ್ವರ್ಡ್ ಕೊಟ್ಟಿರ್ತಾರೆ. ಸೊ ಆ ಒಂದು ಕ್ರೆಡೆನ್ಷಿಯಲ್ ಯೂಸ್ ಮಾಡಿಕೊಂಡು ಅವ್ರ ಅಕೌಂಟ್ ಲಾಗಿನ್ ಮಾಡಿ ಅವರು ಲೈಕ್ ಅವ್ರದ್ದೇನು ವರ್ಕ್ ಇದೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಗ್ರೂಪ್ಸ್ ಅಂದರೆ ಅದೇ ಸೆಟ್ ಆಫ್ ಯೂಸರ್ಸ್ ಏನಿದೆ ಆ ಯೂಸರ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಮಾಡಿರ್ತಾರೆ. ಸೊ ಅದು ಗ್ರೂಪ್ಸ್. ಸೊ ಇದನ್ನ ಕ್ರಿಯೇಟ್ ಮಾಡೋದು AWS ಅಲ್ಲಿ ವರ್ಚುವಲ್ ಮಾಡ್ತೀವಿ. ಸೊ ಲಿನಕ್ಸ್ ಅಲ್ಲಿ ಬಂತು ಅಂದ್ರೆ ಯಾವ ಥರ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ, ಲೈಕ್ ಆ್ಯಡ್ ಮಾಡೋದು ಹೇಗೆ ಅಂಡ್ ಡಿಲೀಟ್ ಮಾಡೋದು ಹೇಗೆ ಅನ್ನೋದನ್ನ ಈಗ ಕಲ್ತ್ಕೊಳ್ಳೋಣ. ಆ್ಯಂಡ್ ದೆನ್ ಅದಕ್ಕೆ ಪಾಸ್ವರ್ಡ್ ಸೆಟ್ ಮಾಡ್ಬೋದು. ಲೈಕ್ ನಾವೇನು ಯೂಸರ್ಸ್ಗೆ ಪಾಸ್ವರ್ಡ್ ಸೆಟ್ ಮಾಡ್ತೀವಲ್ಲ, ಸೊ ಅದೇ ಥರ ಯೂಸರ್ಗೆ ಪಾಸ್ವರ್ಡ್ ಸೆಟ್ ಮಾಡೋದಾಗಿರ್ಬೋದು, ಲಾಗಿನ್ ಮಾಡೋದು ಪ್ಲಸ್ ಆ್ಯಂಡ್ ದೆನ್ ಫೈಲ್ ಪರ್ಮಿಷನ್, ಆ ಯೂಸರ್ಸ್ಗೆ ಪರ್ಮಿಷನ್ ಹೇಗೆ ಕೊಡೋದು ಅನ್ನೋದನ್ನ ಇದಿಷ್ಟು ಡೇಟ್ ಅದನ್ನು ಕಲ್ತ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಲೈಕ್ ಫಸ್ಟ್ ಕಮ್ಯಾಂಡು ಜಸ್ಟ್ ಟೈಪ್ ಮಾಡಿ OMI ಅಂತ. OMI ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ EC2 ಯೂಸರ್ ಅಂತ. ವೈ ನಾವು ಈ ಒಂದು ಇರೋ ವಿಂಡೋಸ್ ಏನಿದ್ದೀವಿ ಇದು EC2 ಯೂಸರ್ ಆಗಿ ಇದ್ದೇನೆ. ನನ್ನ ಒಂದು ಯೂಸರ್ ನೇಮ್ ಇದೆ, ಇದು EC2 ಯೂಸರ್. ಸೊ ಇದು ಕಂಪ್ಲೀಟ್ ಸೆಟ್ ಆಫ್ ಯೂಸರ್ಸ್ಗಳೇನಿದೆ ಅದಷ್ಟು ನೋಡಬೇಕು ಅಂತಂದರೆ ನಾವು ಕಮ್ಯಾಂಡ್ ಇದೆ ಅದಕ್ಕೂ ಕ್ಯಾಟ್ /etc/ಪಾಸ್ವರ್ಡ್ ಶಾರ್ಟ್ ಫಾರ್ಮ್ ಎಂಟರ್ ಅಂತ ಕೊಡ್ತು ಅಂತಂದರೆ ಇದಿಷ್ಟು ಏನಿದೆ ಕಂಪ್ಲೀಟ್ ಡಿಫಾಲ್ಟ್ ಆಗಿರುವಂಥ ಯೂಸರ್ಸ್ ಲಿಸ್ಟ್ ಆಗಿರುತ್ತೆ. ಯೂಸರ್ಸ್ ಲಿಸ್ಟ್ ಬೇಕು ಅಂತಂದರೆ ಈ ಒಂದು ಕಮೆಂಟ್ನ ಯೂಸ್ ಮಾಡ್ತೀವಿ. ಅದೇ ಥರ ಗ್ರೂಪ್ ಲಿಸ್ಟ್ ಬೇಕು ಅಂತಂದರೆ ಜಸ್ಟ್ ಸೇಮ್ cat/etc/ಪಾಸ್ವರ್ಡ್ ಅನ್ನೋ ಟೈಪ್ ಜಾಗಕ್ಕೆ ನಾವು ಗ್ರೂಪ್ಸ್ ಅಂತ ಏನಿದೆ ಜಸ್ಟ್ ಗ್ರೂಪ್ ಅಂತ ಆ್ಯಡ್ ಮಾಡಿ ಎಂಟರ್ ಮಾಡಿದ್ರೆ ಸೊ ಇದಿಷ್ಟು ನಮ್ಮ ಒಂದು ಡಿಫಾಲ್ಟ್ ಆಗಿರುವಂಥ ಗ್ರೂಪ್ಸ್ಗಳು ಲಿಸ್ಟ್ ಬರುತ್ತೆ. ಸೊ ಇದೆಲ್ಲ ಡಿಫಾಲ್ಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಡೈರೆಕ್ಟ್ ನಾವು ಮೂವ್ ಆಗೋಣ. ನಾವು ಒಂದು ಲೈಕ್ ಯೂಸರ್ನ ಗ್ರೂಪ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಲೈಕ್ ಯೂಸರ್ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಗ್ರೂಪ್ಗೆ ಕ್ರಿಯೇಟ್ ಮಾಡಿ ಆ್ಯಡ್ ಮಾಡ್ಬೋದು. ಗ್ರೂಪ್ ಕ್ರಿಯೇಟ್ ಮಾಡುವಂಥದ್ದು ಏನು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಸೊ ಜಸ್ಟ್ ಯೂಸರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರೆ ಸಾಕು ಇವಾಗ. ಸೊ ಯೂಸರ್ ಕ್ರಿಯೇಟ್ ಮಾಡೋದು ಹೇಗೆ, ಜಸ್ಟ್ ಟೈಪ್ sudo add user with the name. sudo add user and user name ಎಂಟರ್ ಅಂತ ಕೊಡ್ತು ಅಂತಂದ್ರೆ ಸೊ ನೋಡಿ ಯಾವುದೇ ಥರ ಎರರ್ ಬರಲಿಲ್ಲ. ಸೊ ದಟ್ ನಮ್ಮ ಒಂದು ಯೂಸರ್ ಆ್ಯಡ್ ಆಗಿದೆ. ಸೊ ಯೂಸರ್ ಆ್ಯಡ್ ಆಗಿದೆಯಲ್ಲ, ಈ ಒಂದು ಯೂಸರ್ ಆ್ಯಡ್ ಆಗಿರೋದನ್ನ ನಾವು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡೋದು ಹೇಗೆ ಅನ್ನೋದನ್ನ ನೋಡಬೇಕು ಅಂತಂದ್ರೆ ಅದಕ್ಕೆ ನಾವು ಪಾಸ್ವರ್ಡ್ ಸೆಟ್ ಮಾಡಬೇಕು. ಜಸ್ಟ್ ಲೈಕ್ ನೋಡಿ ಆ್ಯಡ್ ಮಾಡಲಿಕ್ಕೆ ಕಮ್ಯಾಂಡು SU ಮಿಸ್ಟರ್ JH ಎಂಟರ್ ಅಂತ ಕೊಡ್ತು ಅಂದರೆ ಪಾಸ್ವರ್ಡ್ ಕೇಳುತ್ತೆ. ಸೊ ಅದೇನು ಪಾಸ್ವರ್ಡೇ ನನಗೆ ಗೊತ್ತಿಲ್ಲ ಅಂತಂದ್ರೆ ಯಾವ ಥರ ಎಂಟರ್ ಮಾಡೋದು? ಸೊ ಅದಕ್ಕೋಸ್ಕರ ನಾವು ಪಾಸ್ವರ್ಡ್ ಸೆಟ್ ಮಾಡೋಣ. ಸೊ ಇದರಿಂದ ಎಕ್ಸಿಟ್ ಆಗ್ತೀನಿ. ವೇಟ್, ಓಕೆ, ಅಥೆಂಟಿಕೇಶನ್ ಫೇಲ್ಡ್. ಸೊ ಈಗ ನಾನು ಪಾಸ್ವರ್ಡ್ ಸೆಟ್ ಮಾಡಬೇಕು. ಈ ಪಾಸ್ವರ್ಡ್ ಸೆಟ್ ಮಾಡಬೇಕು ಅಂತಂದರೆ ಇದಕ್ಕೆ ಕಮ್ಯಾಂಡ್ ಇದೆ. ಸೊ ಲೈಕ್ sudo ಪಾಸ್ವರ್ಡ್ ವಿತ್ ಯೂಸರ್ ನೇಮ್. sudo ಪಾಸ್ವರ್ಡ್ ವಿತ್ ಯೂಸರ್ ನೇಮ್ ಎಂಟರ್ ಅಂತ ಕೊಡ್ತು ಅಂತಂದ್ರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಪಾಸ್ವರ್ಡ್ ಕೊಡೋಣ. ಸೊ ನಾನು ಕೊಡ್ತಾ ಇದ್ದೀನಿ 00 ಎಂಟರ್. ಸೊ ಬ್ಯಾಡ್ ಪಾಸ್ವರ್ಡ್, ಲೈಕ್ ನಿಮ್ಮ ಒಂದು ಕ್ಯಾರೆಕ್ಟರ್ ಶಾರ್ಟ್ ಆಗಿದ್ರೆ, ಅದು ಲಾಂಗ್ ಆಗಿದ್ರೆ, ಯಾವ ಥರ ಆಗಿದೆ ಕರೆಕ್ಟ್ ಆಗಿದ್ರೆ ಅದು ತೋರಿಸುತ್ತೆ ಇಲ್ಲಿ ಪಾಸ್ವರ್ಡ್ ಕರೆಕ್ಟ್ ಆಗಿದೆ. ಆರ್ ಶಾರ್ಟ್ ಆಗಿದೆ ಏನಿದೆ ಅದನ್ನ 8 ಕ್ಯಾರೆಕ್ಟರ್ಸ್ ಇರಬೇಕು ಅನ್ನೋದನ್ನ ತೋರಿಸುತ್ತೆ. ಜಸ್ಟ್ ನೀವು ಯಾವುದೇ ಪಾಸ್ವರ್ಡ್ ಕೊಟ್ಟರು ತಗೊಳುತ್ತೆ. ಬಟ್ ಅದು ಸೆಕ್ಯೂರ್ ಆಗಿರಬೇಕು ಅಂತಂದರೆ ಅದಕ್ಕೆ ಸ್ಟ್ರಾಂಗ್ ಪಾಸ್ವರ್ಡ್ ಕೇಳುತ್ತಲ್ವಾ. ಸೊ ದಟ್ ಅದು ಕೇಳ್ತಿದೆ. ಜಸ್ಟ್ ಲೈಕ್ ಸಿಂಪಲ್ ಆಗೋಸ್ಕರ ನಾನು ಯಾವುದೋ ಒಂದು ಕೊಟ್ಟಿದ್ದೇನೆ. ಸೊ ಅದೇ ಪಾಸ್ವರ್ಡ್ ಮತ್ತೆ ಎಂಟರ್ ಮಾಡ್ತೇನೆ. ಎಂಟರ್. ಸೊ ನನ್ನ ಒಂದು ಪಾಸ್ವರ್ಡ್ ಸೆಟ್ ಆಗಿದೆ. ಸೊ ಈಗ ಸೇಮ್ ಕಮ್ಯಾಂಡು SU
ಮತ್ತು ಜೆ ಎಚ್ ಅಂತ ಕೇಳಿ ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತಾರೆ. ಸೊ ಆ ಒಂದು ಪಾಸ್ವರ್ಡ್ ನಾನು ತೋರಿಸಲ್ಲ ಟೈಪ್ ಮಾಡುವಾಗ. ಸೊ ಬಿ ಕೇರ್ಫುಲ್ ಫಾರ್ ದಟ್. ಲೈಕ್ ಎಂಟರ್ ಕೊಟ್ಟ ತಕ್ಷಣ ಸೊ ನೋಡಿ ನಾನು ಸ್ವಿಚ್ ಆಗಿದ್ದೇನೆ ಮಿಸ್ಟರ್ ಜೆ ಎಚ್ಗೆ. ಇದು ಹೇಗೆ ಚೆಕ್ ಮಾಡೋದು ಅಂತಂದ್ರೆ ಅವಾಗ ನಾವು ಓ ಎಮ್ ಐ ಅಂತ ಕೊಟ್ಟ ತಕ್ಷಣ ಓ ಎಮ್ ಐ ಸಿ ದಟ್ ಮಿಸ್ಟರ್ ಜೆ ಎಚ್ ಅಂತ ಬಂತು. ಸೊ ನಾವು ಫೈಲ್ ಪರ್ಮಿಷನ್ ಕೊಡಬೇಕು. ಈ ಒಂದು ಯೂಸರ್ ಅಲ್ಲಿ ಫೈಲ್ ಪರ್ಮಿಷನ್ ಕೊಡೋದು ಹೇಗೆ? ಫೈಲ್ ಪರ್ಮಿಷನ್ ಆ ಒಂದು ಟಾಪಿಕ್ನ ನಾನು ಬಿಫೋರ್ ಆಲ್ರೆಡಿ ಮಾಡಿದ್ದೇನೆ. ಸೊ ದಟ್ ಸಿ ಎಚ್ ಮೋಡ್ ಸಾರಿ CH mode 755. ಸೊ ಇದು ಪರ್ಮಿಷನ್ ಹೇಗೆ ಪ್ರಿವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದು ವಿಡಿಯೋ ಹಾಕಿರ್ತೇನೆ. ಸೊ ನೋಡ್ಕೊಂಬನ್ನಿ. 755 ಫೈಲ್ ನೇಮ್ ಏನಿದೆ ಜಸ್ಟ್ ಫೈಲ್ ಅಂತ ಕೊಟ್ಟರು ಎಂಟರ್ ಮಾಡಿದ ತಕ್ಷಣ ಈ ಒಂದು ಫೈಲ್ ಏನಿದೆ ಈ ಫೈಲ್ಗೆ ನಮ್ಮ ಒಂದು ಪರ್ಮಿಷನ್ ಆ್ಯಡ್ ಆಗಿದೆ. ಸೊ ಇದ್ರ ಬಗ್ಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಬಿಕಾಸ್ ಆ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದು ವಿಡಿಯೋ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಜಸ್ಟ್ ಓನರ್ಶಿಪ್ ಚೇಂಜ್ ಮಾಡಬೇಕು ಅಂತಂದ್ರೆ ಏನು ಮಾಡೋದು? ಲೈಕ್ ನಮ್ಗೆ ಒಂದು ಮಿಸ್ಟರ್ ಜೆ ಎಚ್ ಅಂತ ಏನಿದೆ ಇದನ್ನ ಓನರ್ಶಿಪ್ ಈ ಒಂದು ಓನರ್ ಬೇಡ, ಬೇರೆ ಓನರ್ಗೆ ನಾನು ಶಿಫ್ಟ್ ಮಾಡಬೇಕು ಅಂತಂದ್ರೆ ಲೈಕ್ ಯೂಸರ್ ಇದ್ದಾರೆ, ಯೂಸರು ಆ ಒಂದು ಲೈಕ್ ಅವರು ಒಂದು ಸೊ ಅದಕ್ಕೆ ಕಮಾಂಡು CH ಸೂಡೋ ಅಂತ ಕೊಟ್ಟು ಇದರಲ್ಲಿ CH1 ಅಂತ ಕೊಡಬೇಕು. ಸೊ CH1 ಮೀನ್ಸ್ ಚೇಂಜಿಂಗ್ ಓನರ್ಶಿಪ್ ಅಂತ. ಸೊ ಇಲ್ಲಿ MR JH ಅಂತ ಏನಿದೆ ಇದು ಮಿಸ್ಟರ್ JH ಅಂತ ಇರೋದು ಓನರ್. ನಾನೀಗ ಈ ಒಂದು ಫೈಲಿಗೆ ಕ್ರಿಯೇಟ್ ಮಾಡಿದ್ರೆ ಇನ್ ಕೇಸ್ ಓನರ್ ಆಗಿರ್ತೇನೆ. ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆ ಒಂದು ಫೈಲ್ಗೆ ಓನರ್ ಆಗಿರೋದಿಲ್ಲ. ಸೊ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಬೇರೆಯವ್ರು ಕ್ರಿಯೇಟ್ ಮಾಡಿರೋದಕ್ಕೂ ನಾನು ಓನರ್ಶಿಪ್ ಚೇಂಜ್ ಮಾಡ್ಬೋದು ಅವರು ಕೂಡ. ಸೊ ಈ ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಸೂಡೋ CH ಮಿಸ್ಟರ್ JH ಅಂತ ಕೊಟ್ಟು ಈ ಒಂದು ಫೈಲ್ ನೇಮ್ ಬೇರೆ ನೇಮ್ ಕೊಡ್ತೇನೆ ಮಿಸ್ಟರ್ ಅಂತ ಕೊಟ್ಟು ಜಸ್ಟ್ ಫೈಲ್ ಇದೊಂದು ಫೈಲ್ ಅನ್ನೋದು ಫೈಲ್ ನೇಮ್ ಆಗಿರುತ್ತೆ. ಫೈಲ್ ಅನ್ನೋದೇ ಫೈಲ್ ನೇಮು. ಸೊ ಎಂಟರ್ ಕೊಟ್ರೆ ನೋಡಿ ಅದು ಪಾಸ್ವರ್ಡ್ ಕೇಳುತ್ತೆ, ಮಿಸ್ಟರ್ ಜೆ ಅಂತ ಪಾಸ್ವರ್ಡ್ ಕೇಳುತ್ತೆ. ಸೊ ಬಿಕಾಸ್ ಓನರ್ಶಿಪ್ ಚೇಂಜ್ ಮಾಡಲಿಕ್ಕೆ ಪಾಸ್ವರ್ಡ್ ಎಂಟರ್ ಮಾಡ್ತಾ ಎಂಟರ್. ಸೊ ಮಿಸ್ಟರ್ ಜೆ ಎಚ್ ಇಸ್ ನಾಟ್ ಎ ಸೂಡೋ ಎರರ್ ಫೈಲ್. ಲೈಕ್ ಆ ಫೈಲು ಮಿಸ್ಟರ್ ಜೆ ಎಚ್ ಒಳಗೆ ಇಲ್ಲ. ಸೊ ದಟ್ ಅದು ತೋರಿಸಿದೆ. ಇನ್ ಕೇಸ್ ನಾನು ಫೈಲ್ನ ಕ್ರಿಯೇಟ್ ಮಾಡಿದ್ರೆ ಅದು ಡೈರೆಕ್ಟಾಗಿ ತೋರಿಸುತ್ತೆ. ಸೊ ಇದು ಲೈಕ್ ದೊಡ್ಡ ಟಾಪಿಕ್ ಆಗೋಯ್ತು. ಸೊ ದಟ್ ಅದು ಬೇಸಿಕ್ಸ್ ನೀಡ್ಸ್ಗಳಿಂದ ಬರಲ್ಲ. ಸೊ ಅದು ಜಸ್ಟ್ ಅಷ್ಟಾಗಿ ಹೇಳಿದ್ದೀನಿ. ಸೊ ಈ ಒಂದು ಕಮಾಂಡ್ನ ನೀವು ತಿಳ್ಕೊಂಡಿದ್ರೆ ಸಾಕು. ಸೊ ಇದಾದ್ಮೇಲೆ ಯೂಸರ್ ಇಷ್ಟೆಲ್ಲ ಆಯಿತು, ಕ್ರಿಯೇಟ್ ಮಾಡಿದೆ, ಲಾಗಿನ್ ಮಾಡಿದೆ, ಇದೆಷ್ಟೆಲ್ಲ ಆಯಿತು. ಸೊ ಈಗ ಎಕ್ಸಿಟ್ ಮಾಡಿ. ಸೊ ಎಕ್ಸಿಟ್ ಆಗಿದ್ಮೇಲೆ ಜಸ್ಟ್ OMI ಅಂತ ಟೈಪ್ ಮಾಡಿದ್ರೆ ನಮ್ಗೆ ತೋರಿಸುತ್ತೆ EC2 ಯೂಸರ್ ಅಂತ ಅಲ್ವಾ. ಸೊ ಈ ಒಂದು ಯೂಸರ್ನ ಡಿಲೀಟ್ ಮಾಡ್ಬಿಡ್ತೇನೆ. ಸೊ ನಾನು ಏನಿದೆ ಮಿಸ್ಟರ್ JH ಏನಿದೆ ಯೂಸರ್ನ ಅದನ್ನು ಡಿಲೀಟ್ ಮಾಡ್ಬಿಡ್ತೇನೆ. ಸೊ ವಿ ಕ್ಯಾನ್ ಸಿ ದಟ್ ಅದಕ್ಕೆ ಕಮಾಂಡು sudo del user with the username Mr. JH ಎಂಟರ್ ಕಮಾಂಡ್ ನಾಟ್ ಫೋನ್. ಸೊ ಇದಕ್ಕೆ ಕಮಾಂಡು ಇಷ್ಟೇ ಕೊಟ್ಟರೆ ಆಗೋದಿಲ್ಲ. ಸೊ ಇದಕ್ಕೆ ಕಮಾಂಡ್ ಬಂದು sudo ಯೂಸರ್. ಓಕೆ, ಈ ಒಂದು ಕಮಾಂಡ್ ವರ್ಕ್ ಆಗ್ಬೋದು ಪ್ರಾಬ್ಲಮ್. sudo del -r mrjh ಎಂಟರ್. ಓಕೆ, ಈ ಒಂದು ಕಮಾಂಡ್ ವರ್ಕ್ ಆಯಿತು. ಸೊ ಈ ಕಮಾಂಡ್ಗೂ ಈ ಕಮಾಂಡ್ಗೆ ಏನು ಡಿಫ್ರೆನ್ಸು ಅಂತಂದರೆ ಸೆಟ್ ಆಫ್ ಸಮ್ ಆಫ್ ದ ಯೂಸರ್ಸ್ಗಳು ಒಂದು ಏನು ಪರ್ಮಿಷನ್ ಆಟೋಮೆಟಿಕ್ ಡಿಫಾಲ್ಟ್ ಆಗಿರುತ್ತೆ. ಸೊ ಆ ಒಂದು ಕಮಾಂಡ್ಸ್ಗಳು ಕೊಟ್ಟರೆ ಈ ಕಮಾಂಡು ಡೈರೆಕ್ಟಾಗಿ ತಗೊಳ್ಳೋದಿಲ್ಲ. ಸೊ ಈ ಕಮಾಂಡ್ಗಳಿದೆ ಇದು ಮತ್ತು ಇವೆರಡು ಕಮಾಂಡ್ ಒಂದೇ. ಬಟ್ -r ಅನ್ನೋದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತ ರಿಕರ್ಸಿವ್ ಆಗಿ ಲೈಕ್ ಫೋರ್ಸ್ಫುಲಿ ಈ ಒಂದು ಯೂಸರ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾನು ಇವಾಗ ಸೇಮ್ SU ಮಿಸ್ಟರ್ JH ಅಂತ ಕೊಟ್ಟು ನನ್ನ ಒಂದು ಪಾಸ್ವರ್ಡ್ ಲೈಕ್ ಕೊಟ್ಟ ತಕ್ಷಣ ಪಾಸ್ವರ್ಡ್ ಕೇಳಬೇಕಿತ್ತು ಲೈಕ್ ಬಿಡಿ. ಸೊ SU ಮಿಸ್ಟರ್ JH ಅಂತ ಕೊಟ್ಟಿದ ತಕ್ಷಣ ಸೊ ನೋಡಿ ಮಿಸ್ಟರ್ JH ಡಸ್ ನಾಟ್ ಎಕ್ಸಿಟ್ ಅಂತ ತೋರಿಸಿದೆ. ಸೊ ದಟ್ ನನ್ನ ಒಂದು ಯೂಸರ್ ಕಂಪ್ಲೀಟ್ಲಿ ಡಿಲೀಟ್ ಆಗಿದೆ ಅಂತ ಅರ್ಥ. ಸೊ ಇದಿಷ್ಟು ಏನಾಗಿತ್ತು, ಇದು ಡೇ 10 ಆಗಿತ್ತು. ಸೊ ನೆಕ್ಸ್ಟ್ ಡೇ 11 ಹೋಗೋಣ. ಡೇ 11 ಜಸ್ಟ್ 5 ಕಮೆಂಟ್ಸ್ ಅಷ್ಟೇ ಇದೆ. ಸೊ ಅದನ್ನು ಕಂಪ್ಲೀಟಾಗಿ ಬೇಗ ಮುಗಿಸ್ಬಿಡೋಣ. ಡೇ 11 ಜಸ್ಟ್ 5 ಕಮೆಂಟ್ಸ್ ಮಾತ್ರ ಇದೆ. ಸೊ ಡೇ 11 ಹೋಗ್ತು ಅಂತಂದ್ರೆ ಜಸ್ಟ್ ಒಂದು ಚೆಕಿಂಗ್ ಡೆಸ್ಕ್ ಸ್ಪೇಸ್ ಯೂಸೇಜ್ ಏನು ಮಾಡಿದ್ವಿ ಅದಕ್ಕೆ ಕಮಾಂಡ್ ಏನು, ಮೌಂಟಿಂಗ್ ಆ್ಯಂಡ್ ಅನ್ಮೌಂಟಿಂಗ್ ಡಿವೈಸಸ್ ಯಾವ ಇವೆಲ್ಲ ಚೆಕ್ ಮಾಡೋದು ಹೇಗೆ, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟಿಷನ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್ ಹೇಗೆ ಮಾಡೋದು, ಆ್ಯಂಡ್ ಆದ್ಮೇಲೆ ಲೈಕ್ ಅದನ್ನ ಹೇಗೆ ಅದ್ರದ್ದು ಇನ್ಫಾರ್ಮೇಷನ್ ಹೇಗೆ ತಗೊಳ್ಳೋದು, ಆ್ಯಂಡ್ ಮಾನಿಟರಿಂಗ್ ಫೈಲ್ ಆ್ಯಂಡ್ ಫೋಲ್ಡರ್ ಸೈಜ್ ಏನಿದೆ ಅದ್ರದ್ದು ಇನ್ಫಾರ್ಮೇಷನ್ ಹೇಗೆ ತಗೊಳ್ಳೋದು ಅನ್ನೋ ಜಸ್ಟ್ ಒಂದು 5-6 ಕಮೆಂಟ್ಸ್ ಇದೆ. ಸೊ ಅದು ಇಲ್ಲಿ ಮಾಡ್ತೇನೆ. ಜಸ್ಟ್ ಫಸ್ಟ್
ಡೆಸ್ಕ್ ಸ್ಪೇಸ್ ಹೇಗೆ ಯೂಸ್ ಮಾಡೋದು, ಲೈಕ್ ಯೂಸೇಜ್ ಎಷ್ಟಾಗಿದೆ ಡೆಸ್ಕ್ದು ಅದನ್ನು ಚೆಕ್ ಮಾಡಲಿಕ್ಕೆ ಕಮೆಂಟು ಜಸ್ಟ್ ಸಿಂಪಲ್ DF-H ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಎಷ್ಟು ಡೆಸ್ಕ್ ಸ್ಪೇಸ್ ಯೂಸೇಜ್ ಆಗಿದೆ ಅಂತ. ಸೊ ಯೂಸ್ಡ್ ಇಲ್ಲಿ ಹಿಂದೆ ಇಲ್ಲಿ ತೋರಿಸ್ತೀವಿ ನೋಡಿ, ಆ್ಯಂಡ್ ಎಷ್ಟು ಅವೈಲಬಲ್ ಇದೆ, ಎಷ್ಟು ಯೂಸ್ ಆಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಮೌಂಟ್ ಆಗಿರೋದು ಮತ್ತು ಅನ್ಮೌಂಟ್ ಆಗಿರುವಂಥ ಡಿವೈಸ್ಗಳು ಹೇಗೆ, ಲೈಕ್ ಅದಕ್ಕೆ ಹೆಂಗೆ ಮೌಂಟ್ ಮಾಡಿರ್ತೀರಾ, ಅನ್ಮೌಂಟ್ ಮಾಡಿರುವಂಥ ಡಿವೈಸ್ಗಳನ್ನ ಚೆಕ್ ಮಾಡಲಿಕ್ಕೆ ಕಮಾಂಡ್ ಏನಿದೆ ಅನ್ನೋದನ್ನ ನೋಡೋಣ. ಸೊ ಅದಕ್ಕೆ ಕಮಾಂಡು ಸುಡೋ ಮೌಂಟ್ ಅಂತ ಟೈಪ್ ಮಾಡಿ dev SDB actually SDB1 space mount, again mount in short form, enter. Okay, sudo mount ಅಂತಾನೆ ಟೈಪ್ ಮಾಡಿ, ಜಸ್ಟ್ sudo mount ಎಂಟರ್. ಸೊ ನೋಡಿ ಇಷ್ಟು ಡಿವೈಸು ಅಲ್ಲಿ ಮೌಂಟ್ ಆಗಿರೋಂಥ ಡಿವೈಸು ನಿಮಗೆ ತೋರಿಸುತ್ತೆ. ಇದು ಮೌಂಟ್ ಆಗಿರುವಂಥ ಡಿವೈಸ್ಗಳು. ಅನ್ಮೌಂಟ್ ಆಗಿರುವಂಥ ಡಿವೈಸ್ ನೋಡಬೇಕು ಅಂತಂದ್ರೆ sudo ಅನ್ಮೌಂಟ್ ಅಂತ ಟೈಪ್ ಮಾಡೋದಷ್ಟೇ. sudo ಅನ್ಮೌಂಟ್ /nmnt ಅಂತ ಟೈಪ್ ಮಾಡಿದ್ರು ಓಕೆ. ಅನ್ಮೌಂಟ್ ಕಮಾಂಡ್ ನಾಟ್ ಫೌಂಡ್. ಓಕೆ ಫೈನ್, ಅನ್ಮೌಂಟ್ is not there, ಅನ್ಮೌಂಟ್ ನಾಟ್ ಯು ಮೌಂಟ್ ಎಂಟರ್. ಓಕೆ ಫೈನ್, ದಿಸ್ ಆಲ್ಸೋ ಫಾರ್ ನಾಟ್ ಲೈಕ್ ಇವೆಲ್ಲ ಅಡ್ವಾನ್ಸ್ ವರ್ಷನ್ ಸಿಗುತ್ತೆ. sudo ಯು ಮೌಂಟ್, sudo ಯು ಮೌಂಟ್. ಓಕೆ ಫೈನ್, ಬ್ಯಾಡ್ ಯೂಸೇಜ್ ಅಂತೆ. ಸೊ once we check this, enter, where we kept options unmount was okay, we just type yes mount -a. ಸೊ ಯು ಕ್ಯಾನ್ ಸಿ ದಟ್ ಎಷ್ಟು ಅನ್ಮೌಂಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತೇವೆ. ಇದು ಕಮಾಂಡ್ ಅನ್ಮೌಂಟ್ -a. ಸೊ ಇದು ಒಂದು ನೋಡಿ, ನಿಮಗೆ ಯಾವುದೇ ಥರ ಫೈಲ್ ಗೊತ್ತಾಗ್ಲಿಲ್ಲ ಅಂದಾದ್ರೆ, ಲೈಕ್ ಅನ್ಮೌಂಟ್ ನನಗೆ ಗೊತ್ತಾಗ್ಲಿಲ್ಲ, ಸೊ ಅದಕ್ಕೆ -help ಅಂತ ಹಾಕಿದ್ರೆ ಅದ್ರ ಜೊತೆಗೆ ಯಾವ್ಯಾವ ಲೈಕ್ ಬರುತ್ತೆ ಕಮೆಂಟ್ಸ್ಗಳು ಅದಷ್ಟು ಇಲ್ಲಿ ತೋರಿಸುತ್ತೆ ವಿತ್ ಇನ್ಫಾರ್ಮೇಶನ್, ಲೈಕ್ ಡಿಸ್ಕ್ರಿಪ್ಷನ್ ಸಮೇತ ಇದು ತೋರಿಸುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡಿಕೊಂಡು ಕಮೆಂಟ್ನ ನಾವು ಟೈಪ್ ಮಾಡ್ಬೋದು ಕೆಳಗಡೆ. ಸೊ ಇದು ಮೌಂಟ್ ಅನ್ಮೌಂಟ್ ಡಿವೈಸ್. ಆ್ಯಂಡ್ ಪಾರ್ಟಿಷನ್ ಫೈಲ್ ಸಿಸ್ಟಮ್ ಬಗ್ಗೆ ಬಂತು ಅಂತಂದರೆ, ಲೈಕ್ ಅದರದ್ದು ಬ್ಲಾಕ್ಸ್ ಏನಿದೆ, ಎಷ್ಟು ಬ್ಲಾಕ್ಸ್ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಜಸ್ಟ್ ಟೈಪ್ BLK ಮೀನ್ಸ್ ಬ್ಲಾಕ್, ಲಿಸ್ಟ್ ಆಫ್ ಬ್ಲಾಕ್ಸ್. ಸೊ ಇಷ್ಟು ಬ್ಲಾಕ್ಸ್ ಇದೆ ಇದರೊಳಗೆ, ಲೈಕ್ ಏನಿದೆ ಸೈಜು, RO RM ಟೈಪ್ಸು, ಮೌಂಟ್ ಪಾಯಿಂಟ್ಸ್, ಇದು ಬ್ಲಾಕ್ಸ್ಗಳದ್ದು. ಲೈಕ್ ಅದಾದಮೇಲೆ ಫೈಲ್ ಸಿಸ್ಟಮ್ ಟೈಪ್ಗಳು ಹೇಗೆ ಚೆಕ್ ಮಾಡೋದು ಅಂತಂದರೆ DF-TH ಅಂತ ಸಿ ನೋಡಿ, ಫೈಲ್ ಸಿಸ್ಟಮ್ನ ಚೆಕ್ ಮಾಡೋದು ಹೇಗೆ ಅಂತ. ಸೊ ಇದಿಷ್ಟ ಆಗಿತ್ತು ಡೇ 10 ಆ್ಯಂಡ್ ಡೇ 11. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.